ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೂರು ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ, ದಿತಿಜ ಕುಮಾರಕರ ಸಂಹರಿಸಿ ಧರ್ಮವನುಳುಹಬೇಕೆಂದು. ಕಾರುಣಿಕ ಭೂಮಿಯಳು ನಿಜ ಪರಿವಾರ ಸಹಿತವತರಿಸಿ, ಬಹುವಿಧ ತೋರುವನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಜಗನ್ನಾಥದಾಸರು ಈ 19ನೇ ಪದ್ಯದಲ್ಲಿ ಭಗವಂತ ಪ್ರಣವ ಪ್ರತಿಪಾದ್ಯನಾಗಿ ಸಕಲ ವೇದಗಳಿಂದ ತಾನು ಪ್ರತಿಪಾದ್ಯನಾಗಿರತಕ್ಕಂತಹ ಮೂಲರೂಪ ಶ್ರೀಮನ್ನಾರಾಯಣ ದೈತ್ಯರನ್ನು ಸಂಹಾರ ಮಾಡಿ ಲೋಕಕ್ಕೆ ಕ್ಷೇಮವನ್ನು ಮಾಡ್ತಾ, ಆ ಕ್ಷೇಮಕ್ಕೆ ಕಾರಣವಾಗುವ ಧರ್ಮವನ್ನು ರಕ್ಷಣೆ ಮಾಡ್ತಾ, ಆ ಧರ್ಮಾಚರಣೆ ಮಾಡತಕ್ಕಂತಹ ಧರ್ಮವನ್ನು ಒಪ್ಪಿ ಧರ್ಮಸ್ವರೂಪನಾದ ಭಗವಂತನನ್ನು ಆರಾಧನೆ ಮಾಡತಕ್ಕಂತಹ ಜ್ಞಾನಿಗಳನ್ನು ಸಂತೈಸ್ತಾನೆ, ಸಂರಕ್ಷಣೆ ಮಾಡ್ತಾನೆ ಅನ್ನುವುದನ್ನು ಹೇಳಿದರು. ಇಂತಹ ಭಗವಂತ ಮೂಲ ರೂಪದಿಂದ ರಕ್ಷಣೆ ಮಾಡುವುದರ ಜೊತೆಯಲ್ಲಿ ಕಾರುಣಿಕ, ಕರುಣೆಯಿಂದ ಮಹಾಕರುಣಾಶಾಲಿ, ಕರುಣಾಸಮುದ್ರ ಭಗವಂತ ಕಾರುಣಿಕ, ಅವನ ಕಾರುಣ್ಯ ಅಂಥದ್ದು ಅನ್ನುವುದನ್ನೇ ಕರುಣಾಸಂಧಿಯಲ್ಲಿ ಬಹಳ ವಿಸ್ತಾರವಾಗಿ ನಾವು ಚಿಂತನೆ ಮಾಡಿದ್ದೇವೆ. ಅದನ್ನಿಟ್ಟುಕೋಬೇಕು. ಕಾರುಣಿಕ ಜ್ಞಾಪಕ ಮಾಡಿಕೊಡ್ತಾರೆ, ಅವನ ಕಾರುಣ್ಯವನ್ನು ಮರೆಯೋಂಗಿಲ್ಲ. ಭಗವಂತನ ಯಾವ ಗುಣವನ್ನು ಮರೆತರೂ ಅವನ ಕಾರುಣ್ಯವನ್ನು ಮರೆಯೋಂಗಿಲ್ಲ. ಯಾಕೆ? ಯಾವುದನ್ನು ನಾವು ಪಡೆದರೂ ಅವನ ಕರುಣೆ ಅದು ಕಾರಣ. ಕರುಣಿಕ ಭಗವಂತ ಕರುಣಾ ಸಮುದ್ರ. ಭೂಮಿಯಳು ಅವತರಿಸಿ ಅಂತಾರೆ, ತಾನು ಭೂಮಿಯಲ್ಲಿ ಅವತಾರ ಮಾಡಿ ಬರ್ತಾನೆ. ಹೇಗೆ ಅವತಾರ ಮಾಡಿ ಬರ್ತಾನೆ? ನಿಜ ಪರಿವಾರ ಸಹಿತ ಅವತರಿಸಿ. ಒಬ್ಬನೇ ಬರೋದು ಅಂತಿಲ್ಲ. ಭಗವಂತ ಅವತಾರ ಮಾಡುವಾಗ ತನ್ನ ನಿಜ ಪರಿವಾರ, ತನ್ನ ಬ್ರಹ್ಮಾದಿ ದೇವತೆಗಳ ಪರಿವಾರವನ್ನು ಕೂಡಿಕೊಂಡೇ ಬರ್ತಾನೆ. ನಮಗೆ ವಿಶೇಷವಾಗಿ ಪರಿವಾರ ಸಹಿತವಾಗಿ ಬಂದದ್ದು ರಾಮಕೃಷ್ಣಾವತಾರದಲ್ಲಿ, ಇನ್ನೂ ವಿಶೇಷವಾಗಿ ಕೃಷ್ಣಾವತಾರದಲ್ಲಿ. ರಾಮಾವತಾರದಲ್ಲಿ ಕೂಡ ಸಮಸ್ತ ದೇವತೆಗಳು ಅವತಾರ ಮಾಡಿ ಬಂದಿದ್ದಾರೆ, ಸಮಸ್ತ ದೇವತೆಗಳು. ಕೃಷ್ಣಾವತಾರದಲ್ಲಿ ಇನ್ನೂ ವಿಶೇಷ. ರಾಮಾವತಾರದಲ್ಲಿ ಈ ಷಣ್ಮಹಿಷಿಯರ ಪ್ರಸಕ್ತಿ ಇಲ್ಲ, ಅವರ ಅವತಾರದ ಕಥೆ ಇಲ್ಲ. ಕೃಷ್ಣಾವತಾರದಲ್ಲಿ ಷಣ್ಮಹಿಷಿಯರು ಕೂಡ ಅವತಾರ ಮಾಡಿ ಬಂದ ಕಥೆಯನ್ನು ಹೇಳ್ತಾರೆ ವಿಶೇಷವಾಗಿ. ಹೀಗೆ ಭಗವಂತ ಅವತರಿಸುವಾಗ ತನ್ನ ಎಲ್ಲ ಪರಿವಾರ ಕೂಡಿಕೊಂಡೆ ಅವರಿಗೆಲ್ಲ ಆಜ್ಞೆ ಮಾಡ್ತಾನೆ, ನೀವು ಅವತಾರ ಮಾಡಿರಿ ಅಂತ. ವಿಶೇಷವಾಗಿ ವಾಯುದೇವರಿಗೆ ಪ್ರಧಾನ ಅಂಗ ಅವರು. ಭಗವಂತನ ಕಾರ್ಯದಲ್ಲಿ ಭಗವತ್ ಕಾರ್ಯ ಸಾಧಕ ಅಲ್ವಾ. ಆದ್ದರಿಂದ ಪ್ರಧಾನವಾಗಿ ವಾಯುದೇವರಿಗೆ ಭಗವಂತ ತಾನು ಅವತಾರ ಮಾಡ್ತಾನೆ, ಅವತಾರ ಮಾಡಲಿಕ್ಕೆ ಆಜ್ಞೆ ಮಾಡ್ತಾನೆ. 3 ಯುಗದಲ್ಲಿ ತಾನು ಅವತಾರ ಮಾಡ್ತಾನೆ, ವಾಯುದೇವರಿಗೂ ಅವತಾರ ಮಾಡಲಿಕ್ಕೆ ಹೇಳ್ತಾನೆ. 4ನೇ ಯುಗದಲ್ಲಿ, ಕಲಿಯುಗದಲ್ಲಿ ತನಗೆ ಅವತಾರ ಇಲ್ಲ. ಕಾರಣ, ಆ ಸಂದರ್ಭದ ಧರ್ಮ ಉಳಿಸುವುದಕ್ಕೋಸ್ಕರವಾಗಿ ವಾಯುದೇವರಿಗೆ ಆಜ್ಞೆ ಮಾಡ್ತಾನೆ. ಸರ್ವಜ್ಞಮನ್ಯ ಮನವೇಕ್ಷಸ ಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾವಭಾಷೆ ಅಂತ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳುವಾಗ, ಜಗತ್ತಿನಲ್ಲಿ ಜ್ಞಾನವೇ ಲೋಪವಾದಾಗ, ಸಜ್ಜನರು ದಾರಿ ತಪ್ಪುವ ಪ್ರಸಂಗ ಬಂದಾಗ, ಜ್ಞಾನವೇ ಇಲ್ಲದೆ ಸದುಪಾಸನೆ ಕೂಡದೇ ಇರುವಾಗ ಎಲ್ಲ ದೇವತೆಗಳು ಭಗವಂತನನ್ನು ಪ್ರಾರ್ಥಿಸಿದರಂತೆ. ಹಿಂದೆ ಇದೇ ರೀತಿ ಜ್ಞಾನ ಲೋಪವಾದಾಗ ನಿನ್ನನ್ನು ಪ್ರಾರ್ಥಿಸಿದಾಗ ನೀನು ವೇದವ್ಯಾಸನಾಗಿ ಅವತರಿಸಿ ನಮಗೆ ದಿವ್ಯವಾಗಿರತಕ್ಕಂತಹ ಜ್ಞಾನವನ್ನು ಕೊಟ್ಟು, ವೇದಗಳನ್ನೆಲ್ಲ ವಿಭಾಗ ಮಾಡಿಕೊಟ್ಟು, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳನ್ನು ರಚಿಸಿಕೊಟ್ಟು, ಇತಿಹಾಸ ಮಹಾಭಾರತದಂತಹ ದೊಡ್ಡ ಇತಿಹಾಸ ಗ್ರಂಥವನ್ನು ರಚಿಸಿಕೊಟ್ಟು, 18 ಪುರಾಣಗಳನ್ನು ರಚಿಸಿಕೊಟ್ಟು, ಹೀಗೆ ವಾಂಗ್ಮಯ ಪ್ರಪಂಚವನ್ನು ವಿಸ್ತಾರ ಮಾಡಿ ಜ್ಞಾನವನ್ನು ಜಗತ್ತಿಗೆ ಕೊಡತಕ್ಕಂಥವನಾದಿ. ಈಗ ಪುನಃ ಜ್ಞಾನ ಹೊರಟು ಹೋಗಿದೆ. ಸರಿಯಾದ ಜ್ಞಾನ ಯಾವುದು ಗೊತ್ತಾಗುತ್ತಾ ಇಲ್ಲ. ಮತ್ತು ವಿವಿಧವಾಗಿರತಕ್ಕಂತಹ ಗೊಂದಲದಲ್ಲಿದ್ದಾರೆ. ಕಾರಣ, ಮತ್ತೊಮ್ಮೆ ಅವತರಿಸಿ ಜ್ಞಾನ ಕೊಡುವಂದಾಗ ಭಗವಂತ ಅಂದ, ನಾನು ತ್ರಿಯುಗಭೂತಿ, ನಾನು 3 ಯುಗದಲ್ಲಿ ಮಾತ್ರ ಅವತಾರ ಮಾಡ್ತೇನೆ. ಆದ್ದರಿಂದ 4ನೇ ಯುಗದಲ್ಲಿ ಧರ್ಮ ಉಳಿಯೋದು ಬೇಡವೋ ಅಂದರೆ ಭಗವಂತ ಅಂತಾನೆ ಸರ್ವಜ್ಞರಾದ ವಾಯುದೇವರಿಗೆ ಆಜ್ಞೆ ಮಾಡ್ತೀನಿ.
ವಾಯುದೇವರು ಅವತಾರ ಮಾಡಿ ಆ ಕಾರ್ಯವನ್ನು ಮಾಡ್ತಾರೆ ಅಂತ ವಾಯುದೇವರಿಗೆ ಆಜ್ಞೆ ಮಾಡಿದರು ಅನ್ನೋದನ್ನು ನಾವು ಇತಿಹಾಸದಲ್ಲಿ ತಿಳಿತೇವೆ. ಕಾರಣ ಭಗವಂತ ಪರಿವಾರ ಸಹಿತ ಅವತರಿಸಿ ತಾನು ಅವತಾರ ಮಾಡೋ ಪರಿವಾರ ಸಹಿತ ಬರ್ತಾನೆ. ತಾನು ಅವತಾರ ಮಾಡದೇ ಇರೋ ಸಮಯದಲ್ಲಿ ಪರಿವಾರಕ್ಕೆ ಆಜ್ಞೆ ಮಾಡ್ತಾನೆ, ನೀವು ಹೋಗಿ ಧರ್ಮ ಸ್ಥಾಪನೆ ಮಾಡಿರಿ, ನೀವು ಹೋಗಿ ಧರ್ಮವನ್ನು ಉಳಿಸತಕ್ಕಂಥವರಾಗ್ರಿ ಅಂತ ವಾಯುದೇವರ ಅವತಾರ ಮಾಡಿ ಸಚ್ಚಾಸ್ತ್ರಗಳನ್ನು ರಚನೆ ಮಾಡಿದ ಮೇಲೆ ಅನೇಕ ಭಗವಂತನ ಪರಿವಾರ ಇಂದ್ರ ಶೇಷಾದಿ ದೇವತೆಗಳು ಅವತಾರ ಮಾಡಿ ಅವರ ಸಚ್ಚಾಸ್ತ್ರಗಳನ್ನು ವ್ಯಾಖ್ಯಾನ ಮಾಡಿದ್ದನ್ನು ನಾವು ನೋಡ್ತೇವೆ. ಹೀಗೆ ಭಗವಂತ ತಾನೇ ಅವತರಿಸ್ತಾನೆ 3 ಯುಗದಲ್ಲಿ. 4ನೇ ಯುಗದಲ್ಲಿ ಪರಿವಾರವನ್ನು ಕಳಿಸತಕ್ಕಂಥವನಾಗ್ತಾನೆ ಅನ್ನೋದು ಒಂದು ಅರ್ಥ. ತಾನು ಅವತಾರ ಮಾಡುವಾಗಲೂ ಕೂಡ ರಾಮಕೃಷ್ಣ ಅವತಾರಗಳಲ್ಲಿ ಎಲ್ಲ ದೇವತೆಗಳ ಪರಿವಾರವನ್ನು ಕೂಡಿಕೊಂಡೇ ಅವತಾರ ಮಾಡತಕ್ಕಂಥವನಾದ. ಹೀಗೆ ಕಾರಣಕ ಭಗವಂತನ ಕರುಣೆ ಇದು ನೋಡಿ. ಭಗವಂತ ಅವತರಿಸಿದರೆ ಕರುಣೆ ಏನು ಬಂತು ಇದರಲ್ಲಿ ಅಂದರೆ ಆ ಕಾರುಣ್ಯವನ್ನು ನಾವು ಚಿಂತನೆ ಮಾಡಬೇಕು. ಅವತಾರದಲ್ಲಿಯೂ ಭಗವಂತನ ಒಂದು ಕರುಣೆ ಉಂಟು. ಅವನ ಅವತಾರ ಮಾಡುವುದು ಯಾಕೆ? ದಿತಿಜ ಕುಮಾರಕರ ಸಂಹರಿಸಿ ಅಲ್ವಾ. ಈ ಧರ್ಮವನ್ನು ಅಲ್ಲಗಳೆಯುವ, ಜಗತ್ತಿನ ವ್ಯವಸ್ಥೆಯನ್ನು ಮೀರಿ ನಡೆಯುವ ಈ ದೈತ್ಯರನ್ನು ಸಂಹಾರ ಮಾಡಬೇಕು ಅಂತ ಅವತಾರ ಮಾಡಿ ಬರ್ತಾನೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಕಂಸ ಮೊದಲಾಗಿರತಕ್ಕಂತಹ ಈ ದೈತ್ಯರನ್ನು ಸಂಹಾರ ಮಾಡುವುದಕ್ಕಾಗಿ ಭಗವಂತ ಅವತರಿಸಿದ ಅನ್ನುವ ಕಥೆಗಳನ್ನು ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಭಗವಂತ ಅವತರಿಸಿಯೇ ಸಂಹಾರ ಮಾಡಬೇಕಾಗಿತ್ತ? ಮೂಲ ನಾರಾಯಣ ತಾನು ವೈಕುಂಠದಲ್ಲಿದ್ದವ, ಅವರು ಮೃತರಾಗಲಿ ಅಂತ ಇಚ್ಛೆ ಮಾಡಿದರೆ ಅವರು ಸಾಯ್ತಿದ್ರೋ ಇಲ್ಲೋ? ಸಾಯಬಹುದಾಗಿತ್ತು, ಏನು ತಪ್ಪಿಲ್ಲ. ಇಚ್ಛಾ ಮಾತ್ರದಿಂದ ಸೃಷ್ಟಿ ಮಾಡುವ ಭಗವಂತನಿಗೆ ಇಚ್ಛಾ ಮಾತ್ರದಿಂದ ಸಂಹಾರ ಮಾಡುವ ಸಾಧ್ಯ ಇಲ್ಲೇನು? ಸಾಧ್ಯ ಉಂಟು. ಆದರೂ ಭಗವಂತ ಇಚ್ಛೆಯಿಂದ ಸಂಹಾರ ಮಾಡದೆ ತಾನೇ ಅವತರಿಸಿ ಬಂದು ಅವರನ್ನು ಸಂಹಾರ ಮಾಡಿದ. ಇದರಲ್ಲಿ ಕರುಣೆ ಏನು ಬಂತು ಅಂದರೆ ಭಗವಂತ ತಾನೇ ವೈಕುಂಠದಿಂದ ಇಳಿದು ಬಂದ. ಯಾರಿಗಾಗಿ? ಭಕ್ತರಿಗಾಗಿ. ಭಗವಂತ ಅವತರಿಸಿ ವಿವಿಧವಾದ ಅವತಾರದ ಲೀಲೆಗಳನ್ನು ತೋರಿಸಿ ಆ ದುಷ್ಟರಾಗಿರತಕ್ಕಂತಹ ದೈತ್ಯರನ್ನು ಸಂಹಾರ ಮಾಡದೇ ಹೋದರೆ ಅವನ ಲೀಲೆಯನ್ನು ನಾವೇನಂತ ಕೊಂಡಾಡಬೇಕು? ಕಂಸನನ್ನು ಕೃಷ್ಣ ಸಂಹಾರ ಮಾಡಬೇಕಾದರೆ ಅವತರಿಸಿ ಲೀಲೆಗಳನ್ನು ತೋರಿಸಿದ, ಕಂಸನನ್ನು ಸಂಹಾರ ಮಾಡಿದ. ಇಂತಹ ವ್ಯಾಪಾರ ಭಗವಂತ ಕಂಸನನ್ನು ಸಂಹಾರ ಮಾಡಿ ಜಗತ್ತಿಗೆ ಕ್ಷೇಮ ಕೊಟ್ಟ, ಧರ್ಮವನ್ನು ಉಳಿಸಿದ ಅಂತ ನಾವು ಅವನನ್ನು ಕೊಂಡಾಡಲಿಕ್ಕಾಯ್ತು. ಆ ಕಥೆಯನ್ನೇ ಅವನು ತೋರಿಸದೇ ಹೋಗಿದ್ದರೆ ನಾವೇನಂತ ಕೊಂಡಾಡಬೇಕು ಕೃಷ್ಣನನ್ನು? ಕೃಷ್ಣ ಕಂಸನನ್ನು ಸಂಹಾರ ಮಾಡಿದ ಅಂತ ಹೇಳಲಿಕ್ಕೆ ಬರಲ್ಲ. ಕಂಸನಿಗೆ ಏನೋ ಆಗಿತ್ತು, ಹಾರ್ಟ್ ಫೇಲ್ ಆಯಿತು, ಸತ್ತೋದ ಅಂತ ಹೇಳ್ತಿದ್ರು ಅಷ್ಟೇ. ಕೃಷ್ಣ ಸಂಹಾರ ಮಾಡಿದ ಅನ್ನೋ ಅವನ ಲೀಲೆ ಹೇಳಲಿಕ್ಕೆ ಬರ್ತಿದ್ದಿಲ್ಲ. ಕಾರಣ ಇಂತಹ ಭಗವಂತ ಭಕ್ತರು ನನ್ನನ್ನು ಕೊಂಡಾಡಬೇಕು. ನನ್ನ ಅಪಾರವಾದ ಶಕ್ತಿ ಸಾಮರ್ಥ್ಯಗಳನ್ನು, ನನ್ನ ಅಪಾರವಾದ ಜ್ಞಾನ, ಪೂರ್ಣವಾದ ಜ್ಞಾನ ಇದನ್ನು ಅನುಭವಕ್ಕೆ ತಂದುಕೊಂಡು ಕೊಂಡಾಡಬೇಕು. ಅದು ಅವರು ಕೊಂಡಾಡಬೇಕಾದರೆ, ನನ್ನನ್ನು ತಿಳಿಯಬೇಕಾದರೆ ಅವತರಿಸಿ ನಾನು ಅದನ್ನು ಮಾಡಿ ತೋರಿಸಬೇಕು. ನನಗೆ ಸಮಾನರಿಲ್ಲ, ನನ್ನನ್ನು ಮೀರಿದವರಿಲ್ಲ, ನಾನು ಸರ್ವಜ್ಞನಿದ್ದೇನೆ. ಕೃಷ್ಣಾವತಾರದಲ್ಲಿ ಅಂತೂ ಒಂದೊಂದು ಲೀಲೆಗೂ ಇದನ್ನು ತಾನು ತಿಳಿಸಿ ಹೇಳಿದ ಕಥೆಗಳನ್ನು ಶ್ರೀಮದ್ ಭಾಗವತದಲ್ಲಿ ನಾವು ದಶಮಸ್ಕಂದದಲ್ಲಿ ವಿಸ್ತಾರವಾಗಿ ಶ್ರವಣ ಮಾಡ್ತೇವೆ. ಅವತಾರ ಮಾಡಿದ ಕ್ಷಣದಿಂದ ತಾನು ದೇವರಂತೂ ತೋರಿಸಿಕೊಂಡ. ಗೀತೆಯಲ್ಲಿ ಹೇಳುವಾಗ ನಾನು ಸರ್ವೋತ್ತಮನಾಗಿದ್ದೀನಿ ಅನ್ನೋದು ತಾನೇ ಹೇಳಿಕೊಂಡ. ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹರಃ ಯೋ ಲೋಕತ್ರಯಮಾವಿಶ್ಯ ವಿವರ್ತ್ಯವ್ಯಯೀಶ್ವರ ಅಂತ ಹೇಳ್ತಾ ಭಗವಂತನ ಲಕ್ಷಣಗಳನ್ನು ಹೇಳ್ತಾ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿತೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಪುರುಷೋತ್ತಮ ನಾನೇ ಇದ್ದೀನಿ. ವೇದದಲ್ಲಿ ಪುರಾಣ ಗ್ರಂಥಗಳಲ್ಲಿ ಪ್ರತಿಪಾದ್ಯನಾಗಿ ಸರ್ವೋತ್ತಮ ಅಂತ ಪ್ರತಿಪಾದ್ಯನಾದ ಭಗವಂತ ಅಕ್ಷರಾಕ್ಷರಗಳನ್ನು ಮೀರಿದ ಆ ಭಗವಂತ ಬೇರೆ ಯಾರಲ್ಲಪ್ಪ, ನಾನೇ ಇದ್ದೀನಿ ಅಂತ ಕೃಷ್ಣ ತಾನು ಸ್ವಚ್ಛವಾಗಿ ಹೇಳಿಕೊಡ್ತಾನೆ. ಹೀಗೆ ಭಗವಂತ ತಾನು ಅವತರಿಸಿ ಇಂತಹ ದುಷ್ಟ ಜನರನ್ನು ಸಂಹಾರ ಮಾಡ್ತಾನೆ. ಅವತರಿಸಿ ಸಜ್ಜನರಿಗೆ ದುಃಖ ಕೊಡತಕ್ಕಂತಹ ಆ ದುಷ್ಟರನ್ನು ಸಂಹಾರ ಮಾಡುವುದೇ ಸಜ್ಜನರಲ್ಲಿ ಮಾಡತಕ್ಕಂತಹ ಕರುಣೆ. ಇಂತಹ ಕರುಣಾಸಾಗರನಾದ ಭಗವಂತ ಭೂಮಿಯಲ್ಲಿ ಅವತರಿಸಿ ನಿಜ ಪರಿವಾರ ಸಹಿತ ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬಂದು ಅವರವರಿಗೂ ಸಾಧನೆ ಆಗಬೇಕಲ್ಲ. ಭಗವತ್ ಕಾರ್ಯದಲ್ಲಿ ಸೇವೆ ಮಾಡಿ ಅವರು ಉದ್ಧಾರ ಆಗಬೇಕು. ಕಾರಣ ಅವರಿಗೂ ಸೇವೆ ಆಗಬೇಕು. ಆ ಮೂಲಕ ಅವರ ಸೇವೆ ಕೈಗೊಂಡು ಅವರಿಗೆ ಅನುಗ್ರಹ ಆಗಬೇಕು. ಅದಕ್ಕೋಸ್ಕರವಾಗಿಯೂ ಕೂಡ ಅವರ ಮೇಲೆ ಕರುಣೆಯಿಂದ ನೀವು ಅವತಾರ ಮಾಡಿರಿ ಅಂತ ಅವತಾರ ಮಾಡಲಿಕ್ಕೆ ಅವರಿಗೂ ಅವಕಾಶ ಕೊಟ್ಟು ಅವರಿಂದ ಸೇವೆ ತೆಗೆದುಕೊಂಡು ಅವರಿಗೂ ಅನುಗ್ರಹಿಸತಕ್ಕಂಥವನಾಗ್ತಾನೆ.
ಹೀಗೆ ಕಾರುಣಿಕ ಭೂಮಿಯಳು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರುವನು ನರವತ್ ಪ್ರವೃತ್ತಿಯ. ಇನ್ನೊಂದು ವಿಶೇಷ, ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿ ಬಂದಾಗ ತಾನು ಕೂಡ ಸಾಮಾನ್ಯ ಮನುಷ್ಯನಂತೆ ಒಮ್ಮೊಮ್ಮೆ ತೋರಿಸಿಬಿಡ್ತಾನೆ. ಒಮ್ಮೊಮ್ಮೆ ಅದ್ಭುತವಾದ ವ್ಯಾಪಾರಗಳನ್ನು ಮಾಡಿ ತೋರಿಸಿ ತಾನು ಸಾಮಾನ್ಯನಲ್ಲ ಅನ್ನುವುದನ್ನು ತೋರಿಸ್ತಾನೆ. ಬಹಳ ಸಲ ಹೇಗೆ ತೋರಿಸ್ತಾನೆಂದರೆ ನರವತ್ ಪ್ರವೃತ್ತಿ, ತಾನೂ ಒಬ್ಬ ಸಾಮಾನ್ಯ ಮನುಷ್ಯನಂತೆಯೇ ವರ್ತಿಸಿಬಿಡ್ತಾನೆ. ಮೋಹ, ದೈತ್ಯರನ್ನು ಮೋಹಿಸುವುದಕ್ಕೋಸ್ಕರವಾಗಿ ಸಾಮಾನ್ಯ ಮನುಷ್ಯರಂತೆ ಒಪ್ಪಿಸಿಬಿಡ್ತಾನೆ. ಒಮ್ಮೊಮ್ಮೆ ತಾನು ಸಾಮಾನ್ಯ ಮನುಷ್ಯ ಅಲ್ಲ ಅನ್ನುವುದನ್ನು ತಿಳಿಸಲಿಕ್ಕಾಗಿ ಅದ್ಭುತ ವ್ಯಾಪಾರಗಳನ್ನು ಮಾಡಿಬಿಡ್ತಾನೆ. ಕೃಷ್ಣಾವತಾರದಲ್ಲಿ ನೋಡಿರಿ, ಕಾಳಿಂಗ ಮರ್ದನ ಮಾಡಿದ, ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದ. 7 ದಿನಗಳ ಕಾಲ 7 ವರ್ಷದ ಕೂಸು ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದ ಅಂದರೆ ಏನರ್ಥ? ಯಾರಿಗೆ ಸಾಧ್ಯ? ಪರ್ವತವನ್ನು ಎತ್ತಿ ಹಿಡಿಯೋದು ಯಾರಿಗೆ ಸಾಧ್ಯ? 7 ವರ್ಷದ ಕೂಸು ಎತ್ತಿ ಹಿಡಿತದಂದರೆ ನನ್ನನ್ನು ಸಾಮಾನ್ಯ ಅಂತ ತಿಳಿಯಬೇಡ್ರಿ ಅನ್ನೋದನ್ನು ತಿಳಿಸಿಕೊಟ್ಟ. ಮಡುವಿನಲ್ಲಿ ಧುಮುಕಿ ಕಾಳಿಂಗನನ್ನು ಮರ್ದನ ಮಾಡತಕ್ಕಂಥವನಲ್ಲ, 5 ವರ್ಷದ ಕೂಸು. ಹೀಗೆ ತಾನು ಸಾಮಾನ್ಯನಲ್ಲ ಅನ್ನುವುದನ್ನು ಅಲ್ಲಲ್ಲಿ ತೋರಿಸ್ತಾನೆ. ಇದು ಅವನ ಕರುಣೆ. ಒಮ್ಮೊಮ್ಮೆ ತಾನೂ ಸಾಮಾನ್ಯ ಮನುಷ್ಯ ಅನ್ನುವಂತ ಹೇಳಿಬಿಡ್ತಾನೆ. ರಾಮಚಂದ್ರ ಅಂತೂ ಸ್ವಚ್ಛವಾಗಿ ಹೇಳಿಕೊಂಡ, ನೀವೆಲ್ಲ ಹಾಗೂ ನಾನೂ ಒಬ್ಬ ಸಾಮಾನ್ಯ ಮನುಷ್ಯ ಅಂತಾನೆ. ಅದೇ ರೀತಿ ವರ್ತಿಸತಕ್ಕಂಥವನಾದ. ಹೀಗೆ ಭಗವಂತ ದುಷ್ಟಜನ ಮೋಹನಾರ್ಥವಾಗಿ ಅವತರಿಸಿ ಬಹುವಿಧ ತೋರುವನು ನರವ ಪ್ರವೃತ್ತಿಯ. ಮನುಷ್ಯರಂತೆ ತಾನು ಕೂಡ ಸಾಮಾನ್ಯ ಅನ್ನುವಂತೆ ತಂದೆ ತಾಯಿಗಳನ್ನು ಪ್ರಾರ್ಥನೆ ಮಾಡ್ತಾನೆ. ಕೃಷ್ಣ ಸಭೆಗೆ ಬರುವಾಗ ಅಲ್ಲಿ ಧರ್ಮರಾಜ ಕೂತಿದ್ದ. ಕೃಷ್ಣ ಧರ್ಮರಾಜನಿಗೆ ನಮಸ್ಕಾರ ಮಾಡ್ತಾನೆ. ಅಲ್ಲಿ ಕುಂತಿ ಕೂತಿದ್ಲು, ಕುಂತಿಗೆ ನಮಸ್ಕಾರ ಮಾಡ್ತಾನೆ. ಇದೆಲ್ಲ ನರವತ್ ಪ್ರವೃತ್ತಿ. ಹಿರಿಯರನ್ನು ಗೌರವಿಸಬೇಕು ಅನ್ನತಕ್ಕಂತಹ ಲೋಕ ಶಿಕ್ಷಣವನ್ನು ಮಾಡುವುದಕ್ಕೋಸ್ಕರವಾಗಿ ತಾನು ಮಾಡಿ ತೋರಿಸಿದ. ಧರ್ಮರಾಜ ಕೃಷ್ಣನಿಗಿಂತ ಹಿರಿಯರನ್ನು ಗೌರವಿಸಬೇಕು ಅನ್ನುವುದನ್ನು ತಾನು ಮಾಡಿ ತೋರಿಸಿದ. ನರವತ್ ಪ್ರವೃತ್ತಿ ಇದು. ಮನುಷ್ಯರಂತೆ ಮನುಷ್ಯರು ಹೇಗಿರಬೇಕು ಆ ಲೋಕ ಶಿಕ್ಷಣಕ್ಕೋಸ್ಕರವಾಗಿ ರಾಮನಾಗಿ ಅವತರಿಸಿದಾಗ ಪಿತೃವಾಕ್ಯ ಪರಿಪಾಲಕನಾದ, ಒಳ್ಳೆಯ ಅಣ್ಣನಾದ. ಹೇಗಿರಬೇಕು? ಅಣ್ಣ ಹೇಗಿರಬೇಕು? ಸಹೋದರನಾಗಿ ಯಾವ ರೀತಿ ವರ್ತಿಸಬೇಕು, ಮಗನಾಗಿ ಯಾವ ರೀತಿಯಾಗಿರಬೇಕು, ಪತಿಯಾಗಿ ಹೆಂಡತಿಯ ಜೊತೆಯಲ್ಲಿ ಹೇಗೆ ವರ್ತಿಸಬೇಕು, ಉಳಿದವರಲ್ಲಿ ಹೇಗೆ ಪ್ರೀತಿ ಮಾಡಬೇಕು, ಪ್ರಜೆಗಳನ್ನು ಹೇಗೆ ಪ್ರೀತಿಸಬೇಕು, ಪ್ರಜೆಗಳಿಂದ ಹೇಗೆ ಪ್ರಶಂಸೆ ಪಡೆಯಬೇಕು, ಇದೆಲ್ಲ ನರವತ್ ಪ್ರವೃತ್ತಿ ಮನುಷ್ಯರಂತೆ ತಾನು ಮಾಡಿ ತೋರಿಸಿದ ರಾಮಾವತಾರದಲ್ಲಿ. ಅದೇ ರೀತಿ ಕೃಷ್ಣಾವತಾರದಲ್ಲಿ ವಸುದೇವ ದೇವಕಿಯರಿಗೆ ನಮಸ್ಕಾರ ಮಾಡ್ತಾನೆ. ವಸುದೇವ ದೇವಕರು ಯಾವ ಲೆಕ್ಕ? ಸರ್ವೋತ್ತಮನಾದ ಸರ್ವತಂತ್ರ ಸ್ವತಂತ್ರನಾದ ಭಗವಂತನಿಗೆ ವಸುದೇವ ದೇವಕಿಯರು ಯಾವ ಲೆಕ್ಕ? ಧರ್ಮರಾಜ ಯಾವ ಲೆಕ್ಕ? ಕುಂತಿ ಯಾವ ಲೆಕ್ಕ? ಆದರೂ ನರವತ್ ಪ್ರವೃತ್ತಿ ಮನುಷ್ಯರು ಹೀಗೆ ಮಾಡಬೇಕು ಅನ್ನುವುದನ್ನು ಲೋಕ ಶಿಕ್ಷಣ ಕೊಡುವುದಕ್ಕೋಸ್ಕರವಾಗಿ ಹಿರಿಯರನ್ನು ಗೌರವಿಸಬೇಕು ಅನ್ನುವುದನ್ನು ಜಗತ್ತಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ತಾನು ಸರ್ವೋತ್ತಮ ದೇವತೆ ಆದರೂ ಕೂಡ ತನ್ನ ಹಿರಿಯರಂತೆ ಯಾರಿದ್ರೋ ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ಕೃಷ್ಣ, ರಾಮಚಂದ್ರ, ಕೌಸಲ್ಯಗೆ ನಮಸ್ಕಾರ ಮಾಡ್ತಾನೆ. ರಾಮಚಂದ್ರ ಕೈಕೇಯಿಗೆ ನಮಸ್ಕಾರ ಮಾಡ್ತಾನೆ. ಹೀಗೆಲ್ಲ ಮನುಷ್ಯರಂತೆ ವರ್ತಿಸಿ ಮನುಷ್ಯರು ಹೀಗಿರಬೇಕು ಅನ್ನುವುದನ್ನು ಲೋಕ ಶಿಕ್ಷಣ ಮಾಡಿದ ಭಗವಂತ ಅನ್ನುವುದನ್ನು ಹೇಳ್ತಾರೆ. ಭಗವಂತನ ಅವತಾರ ಶ್ರೀಮದ್ ಭಾಗವತದಲ್ಲಿ ಹೇಳುವಾಗ ನ ಕೇವಲಂ ದೈತ್ಯವಧಾಯ, ಭಗವಂತನ ಅವತಾರ ಕೇವಲ ದೈತ್ಯರ ಸಂಹಾರ ಅಲ್ಲ, ಮತ್ತು ಲೋಕ ಶಿಕ್ಷಣವೂ ಒಂದು ಭಗವಂತನ ಕಾರುಣ್ಯ. ಜಗತ್ತಿಗೆ ನಾನು ಹೀಗೆ ಇರಬೇಕು ಮನುಷ್ಯ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವಾಗಿ ಬಹುವಿಧ ತೋರುವನು ನರವ ಪ್ರವೃತ್ತಿಯ. ಅನೇಕ ವಿಧವಾಗಿರತಕ್ಕಂತಹ ಮನುಷ್ಯರ ಶಿಕ್ಷಣೆಗೆ ಬೇಕಾಗಿರತಕ್ಕಂತಹ ವ್ಯಾಪಾರಗಳನ್ನು ಸರ್ವೋತ್ತಮ ಸರ್ವತಂತ್ರ ಸ್ವತಂತ್ರನಾದರೂ ಕೂಡ ಅದನ್ನು ತಾನು ನಡೆದು ತೋರಿಸಿದ ಅನ್ನುವ ಅವನ ಮಹಿಮೆಯನ್ನು ಇಲ್ಲಿ ಕೊಂಡಾಡ್ತಾರೆ. ಇದು ಮೂಲ ರೂಪ ಪ್ರಕೃತಿ. ಇಂತಹ ತಾನು ಸ್ವತಃ ವೇದ ಪ್ರತಿಪಾದ್ಯ, ಪ್ರಣವ ಪ್ರತಿಪಾದ್ಯ, ಆದರೂ ಮನುಷ್ಯನಾಗಿ ಅವತರಿಸಿ ಮನುಷ್ಯರಂತೆ ವರ್ತಿಸತಕ್ಕಂಥವನಾಗ್ತಾನೆ ಅನ್ನುವ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ನರವತ್ ಪ್ರವೃತ್ತಿ ಅನ್ನುವಲ್ಲಿ ಮತ್ತೊಂದು ವಿಶೇಷವಾಗಿರತಕ್ಕಂಥ ಅರ್ಥವನ್ನು ವ್ಯಾಖ್ಯಾನಕಾರರು ಆಚಾರ್ಯರ ಗ್ರಂಥದಿಂದ ಬರೀತಾರೆ. ಅದೇನು ವಿಶೇಷ ಮತ್ತೊಂದು ಅರ್ಥ ಅನ್ನುವುದನ್ನು ನಾಳಿನ ಪ್ರವಚನದಲ್ಲಿ ಮತ್ತೆ ಚಿಂತನೆಗೆ ತಂದುಕೊಳ್ಳೋಣ. ಮಧ್ವೇಶಾರ್ಪಣಮಸ್ತು.